ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯವರೇ, ನೀವು ಈಗ ಕೇಳಲಿರುವ ವಿಷಯ ನಿಮ್ಮ ಜೀವನವನ್ನು ಒಳಗೆಲ್ಲ ಕದಡುವಷ್ಟು ಗಂಭೀರವಾಗಿದೆ. ಈ ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಸತ್ಯಗಳನ್ನು ಬಹಿರಂಗ ಮಾಡುವ ಸಮಯವಾಗಿದೆ. ನೀವು ಇದುವರೆಗೆ ನಂಬಿಕೊಂಡು ಬಂದಿದ್ದ ಕೆಲವು ಜನರ ನಿಜ ಮುಖ ಈಗ ನಿಮ್ಮ ಮುಂದೆ ಬರುತ್ತೆ. ನೀವು ಶಾಂತ ಸ್ವಭಾವದವರು, ಸಹನೆ ಹೊಂದಿದವರು, ಎಲ್ಲರಿಗೂ ಸಹಾಯ ಮಾಡಲು ಸದಾ ಸಿದ್ಧರಾಗಿರ್ತೀರ. ಆದರೆ ನಿಮ್ಮ ಈ ಒಳ್ಳೆಯ ಗುಣವನ್ನೇ ಕೆಲವರು ದುರುಪಯೋಗ ಮಾಡಿಕೊಂಡಿದ್ದಾರೆ. ನಿಮ್ಮ ಹೃದಯದ ಸರಳತೆಯನ್ನು ಬಳಸಿಕೊಂಡು ನಿಮ್ಮ ಹಿಂದೆ ಮಾತಾಡಿದ್ದಾರೆ. ನಿಮ್ಮ ಯಶಸ್ಸನ್ನು ತಡೆಯಲು ಪ್ರಯತ್ನ ಮಾಡಿದ್ದಾರೆ. ನೀವು ಗಮನಿಸಿದ್ರಾ, ನೀವು ಏನೇ ಕೆಲಸ ಆರಂಭ ಮಾಡಿದರೂ ಕೂಡ ಮಧ್ಯದಲ್ಲೇ ಅಡ್ಡಿ ಬರುತ್ತೆ. ಹಣ ಕೈಗೆ ಬರುತ್ತೆ, ಆದರೆ ಉಳಿಯೋದಿಲ್ಲ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗೋದಿಲ್ಲ. ಇದಕ್ಕೆ ಕಾರಣ ನಿಮ್ಮ ಹತ್ತಿರದಲ್ಲೇ ಇರುವ ಕೆಲವು ಜನ. ಅವರು ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ನಿಮ್ಮ ಬೆಳವಣಿಗೆಗೆ ಅವರಿಗೆ ಇಷ್ಟ ಇಲ್ಲ. ಫ್ರೆಂಡ್ಸ್, ನೀವು ಯಾರಿಗೂ ಕೆಡುಕು ಮಾಡಿಲ್ಲ. ನೀವು ಯಾವಾಗಲೂ ಸತ್ಯದ ಮಾರ್ಗದಲ್ಲಿ ನಡೀತಾ ಇರ್ತೀರ. ಆದರೆ ನಿಮ್ಮ ವಿರುದ್ಧವಾಗಿ ಕೆಲವರು ನಕಾರಾತ್ಮಕ ಶಕ್ತಿಗಳನ್ನು ಬಳಸ್ತಾ ಇದ್ದಾರೆ. ನಿಮ್ಮ ಶಕ್ತಿಯನ್ನು ಕುಗ್ಗಿಸಲು ಪ್ರಯತ್ನ ಮಾಡ್ತಿದ್ದಾರೆ. ನೀವು ಮುಂದೆ ಹೋಗಬಾರ್ದು ಅಂತ ಬಯಸ್ತಾರೆ. ಈ ಏಪ್ರಿಲ್ ತಿಂಗಳಲ್ಲಿ 4 ಜನರ ನಿಜ ಸ್ವರೂಪ ನಿಮಗೆ ಗೊತ್ತಾಗುತ್ತೆ. ಅವರ ಹೆಸರುಗಳ ಮೊದಲ ಅಕ್ಷರಗಳು ನಿಮಗೆ ಒಂದು ಸೂಚನೆ ನೀಡುತ್ತೆ. ಮೊದಲ ವ್ಯಕ್ತಿ ಹೆಸರು ಎ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಎರಡನೇ ವ್ಯಕ್ತಿ ಹೆಸರು ಎನ್ ಅಕ್ಷರದಿಂದ, ಮೂರನೇ ವ್ಯಕ್ತಿ ಹೆಸರು ವಿ ಅಕ್ಷರದಿಂದ, ನಾಲ್ಕನೇ ವ್ಯಕ್ತಿ ಹೆಸರು ಆರ್ ಅಕ್ಷರದಿಂದ ಆರಂಭವಾಗುತ್ತೆ. ಈ 4 ಜನ ನಿಮ್ಮ ಜೀವನದಲ್ಲಿ ಅಡ್ಡಿ ಉಂಟು ಮಾಡ್ತಾ ಇರುವವರು. ಇವರು ನಿಮ್ಮ ಸ್ನೇಹಿತರು ಆಗಿರಬಹುದು, ಸಂಬಂಧಿಕರು ಆಗಿರಬಹುದು, ಅಥವಾ ನಿಮ್ಮ ಮನೆಯಲ್ಲೇ ಇರುವವರು ಆಗಿರಬಹುದು. ನೀವು ಇವರನ್ನು ಸಂಪೂರ್ಣವಾಗಿ ನಂಬಿದ್ದೀರಾ. ಆದರೆ ಈಗ ಸತ್ಯ ತಿಳಿದುಕೊಳ್ಳುವ ಸಮಯ ಬಂದಿದೆ. ಯಾರು ನಿಜವಾದವರು, ಯಾರು ನಾಟಕ ಮಾಡುತ್ತಿರುವವರು ಎಂಬುದು ನೀವು ಅರಿತುಕೊಳ್ಳಿ. ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಆಗುತ್ತೆ. ನೀವು ಎದುರುತ್ತಿದ್ದ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುತ್ತೆ. ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತೆ. ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರುತ್ತೆ. ನೀವು ಮಾಡುತ್ತಿದ್ದ ಕೆಲಸಗಳಿಗೆ ಯಶಸ್ಸು ಸಿಗೋದಕ್ಕೆ ಪ್ರಾರಂಭವಾಗುತ್ತೆ. ಆದರೆ ಒಂದು ಮುಖ್ಯ ಸೂಚನೆ, ನಿಮ್ಮ ರಹಸ್ಯಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಯೋಜನೆಗಳನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಿ. ತಪ್ಪು ಜನರಿಂದ ದೂರ ಇರಿ. ನಿಮ್ಮ ಮನಸ್ಸನ್ನು ಬಲಪಡಿಸಿ. ನಿಮ್ಮ ಗುರಿಯ ಮೇಲೆ ಗಮನ ಇಡಿ. ಈ ವಿಡಿಯೋನ ಇಲ್ಲಿ ತನಕ ನೋಡಿದರೆ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಪ್ರವೇಶ ಮಾಡಿದೆ. ನಿಮ್ಮ ಶತ್ರುಗಳನ್ನು ಗುರುತಿಸಿ, ನಿಮ್ಮ ದಾರಿಯನ್ನು ಸ್ವಚ್ಛಗೊಳಿಸಿ, ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಿ. ಕೊನೆಯಲ್ಲಿ ಒಂದು ವಿನಂತಿ, ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟಲ್ಲಿ ಜೈ ಲಕ್ಷ್ಮೀದೇವಿ ಅಂತ ಬರೆಯೋದನ್ನು ಮರಿಬೇಡಿ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಆ ತಾಯಿ ಲಕ್ಷ್ಮೀದೇವಿ ಸಮೃದ್ಧಿ ಬರಲಿ ಅಂತ ಹಾರೈಸ್ತಾ ನಾವು ಈ ವಿಡಿಯೋಗಳನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.